ಮೋಸ್ಟ್ ಪ್ರಾಬಲಿ ಕ್ಯಾಬಿನೆಟ್ ಅದಕ್ಕೆ ಎಲ್ಲರೂ ಒಪ್ಕೊಳ್ತಾರೆ. ಸನ್ಮಾನ್ಯ ಮುಖ್ಯಮಂತ್ರಿ ಹಾಗೂ ಎಲ್ಲ ಸಚಿವರು ಪಾಸ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ಉದ್ದೇಶ ಅವರು 30 ವರ್ಷದಿಂದ ಹೋರಾಟ ಇದೆ. ಇದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಕೂಡ ಬಹಳಷ್ಟು ಹೋರಾಟಗಳು, ಡೊಮೆಸ್ಟಿಕ್ ವರ್ಕರ್ ಬಿಲ್ ಹಾಕ್ಬೇಕಂತದ್ದು ಕಳೆದ 30 ವರ್ಷದ ಹೋರಾಟ ಇದೆ. ಅದು ಅವರಿಗೆ ಸಾಮಾಜಿಕ ಭದ್ರತೆ, ಸೋಷಿಯಲ್ ಸೆಕ್ಯೂರಿಟಿ ಹಾಕ್ಬೇಕಂತಕ್ಕಂಥ ಬಿಲ್ ತರ್ತಾ ಇದೀವಿ. ಇಟ್ಸ್ ಯೂನಿಕ್ ಫಸ್ಟ್ ಇನ್ ಇಂಡಿಯಾ. ಹುಬ್ಬಳ್ಳಿ ಕೇಸಲ್ಲಿ ದಲಿತ ಮಹಿಳೆಯರಿಗೆ ದೌರ್ಜನ್ಯ ಮಾಡಿದ ಸರ್ಕಾರ ಕ್ರಮ ತೆಗೆದುಕೊಳ್ಳಲು ವಿಫಲ ಆಗಿದೆ ಅಂತ ಬಿಜೆಪಿ ಆರೋಪ ಮಾಡಿದೆ. ಅಲ್ಲ, ಬಿಜೆಪಿ ಆರೋಪ ಮಾಡಿರ್ತಕ್ಕಂಥದ್ದು ಅದು ನನ್ನ ಪ್ರಕಾರ ಮೇಲ್ನೋಟದಲ್ಲಿ ರಾಜಕೀಯವಾಗಿದೆ. ಯಾಕಂದ್ರೆ ನಾನು ಅಲ್ಲೇ ಇದ್ದೆ. ಬೇಕಿದ್ರೆ ನೀವು ನಮ್ಮ ಲೇಡಿ ಪೊಲೀಸಿಗೆ ಆಯಮ್ಮ ಯಾವ ತರ ಕಚ್ಚಿದಾಳೆ ನಿಮಗೆಲ್ಲ ಮಾಹಿತಿ ಇದೆ, ಸಂಪೂರ್ಣ ಮಾಹಿತಿ ಇದೆ. ಐ ಆಮ್ ನಾಟ್ ಫೇವರಿಂಗ್ ವಾಂಟಿಂಗ್ಲಿ ನಾನು ಯಾರು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಇದರಲ್ಲಿ ಇನ್ವಾಲ್ವ್ ಇದ್ರೆ ನಾನು ಖಂಡಿತವಾಗಿ ಒಪ್ಕೊಳ್ತಾ ಇದ್ದೆ. ಇದರಲ್ಲಿ ಯಾವುದೇ ರೀತಿಯಾದಾಗಿ ನಮ್ಮ ಹೆಣ್ಮಕ್ಳು ಸುಮಾರು 10 ಲೇಡಿ ಕಾನ್ಸ್ಟೇಬಲ್ಸ್ ಹೋದ್ರೆ ಒಬ್ಬಳಿಗೆ ಆಯಮ್ಮ ಒದ್ದಿರೋದು ನೆಕ್ ಪ್ರಾಬ್ಲಮ್ ಆಗಿದೆ, ಕೆಲವರು ಕೈ ಇಂಜೂರಿ ಆಗಿದೆ, ಇಬ್ಬರಿಗೆ ಯಾವ ರೀತಿ ಕಚ್ಚಿದಾಳೆ ಅಂತಕ್ಕಂಥದ್ದು ಸಂಪೂರ್ಣ ಮಾಹಿತಿ ತಮಗಿದೆ. ಐ ಆಮ್ ಹಿಯರ್ ರಿಯಲಿ ಬಿಲೀವ್ ಮಿ, ಐ ಆಮ್ ನಾಟ್ ಟ್ರೈಂಗ್ ಟು ಡಿಫೆಂಡ್ ಎನಿಬಡಿ, ಬಟ್ ನಿಜಕ್ಕೂ ಅದು ಆಯಮ್ಮ ಮಾಡಿರ್ತಕ್ಕಂಥದ್ದು ಈ ವಿಷಯದಲ್ಲಿ ತಪ್ಪಿದೆ. ಅವರೇ ಸ್ವಯಂ ಪ್ರೇರಿತವಾಗಿ ಆಯಮ್ಮ ಆ ತರದ್ ಮಾಡಿರ್ತಕ್ಕಂಥದ್ದು. ಇದರಲ್ಲಿ ನಮ್ಮ ಎಸ್ಪೆಷಲಿ ಲೇಡಿ ಪೊಲೀಸ್ನವರು ಈ ತರದ್ ಯಾವುದೂ ಆ ರೀತಿ ಮಾಡಿಲ್ಲ. ಆಮೇಲೆ ಕರ್ನಾಟಕ ರಾಜ್ಯದ ಹೆಣ್ಮಕ್ಳು ನಮ್ಮ ಲೇಡಿ ಕಾನ್ಸ್ಟೇಬಲ್ಸ್ ಇಂಥ ಯಾವತ್ತು ಯೋಚನೆ ಕೂಡ ಮಾಡೋಕ್ಕಾಗೋದಿಲ್ಲ, ಮಾಡಕ್ ಹೋಗೋದಂತ ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತೀನಿ. ಬಿಜೆಪಿ ಆರೋಪ ನೋಡ್ರಿ, ಅಲ್ಲೇ ಆಗಿರ್ತಕ್ಕಂಥ ವಿಷಯ ಬೇರೆ ಇದೆ. ನಾವು ಮಾತನಾಡ್ತಿರ್ತಕ್ಕಂಥದ್ದು ಅದೇನು ಬಟ್ಟೆ ಹರಿದಿರ್ತಕ್ಕಂಥದ್ದು ವಿಷಯದಲ್ಲಿ ನಾನು ಮಾತನಾಡಿರ್ತಕ್ಕಂಥದ್ದು ಅಲ್ಲೇ ಆಗಿರ್ತಕ್ಕಂಥ ನಿಜ ಇದೆ, ಅದು ಬೇರೆ. ಇದು ನಾವು ಮಾತನಾಡಿರ್ತಕ್ಕಂಥದ್ದು ಮೇಜರ್ ಆಗಿ ಇಶ್ಯೂ ಆಗಿರ್ತಕ್ಕಂಥದ್ದು ಅಲ್ಲೇಕಿನ ಜಾಸ್ತಿ, ಅದು ಬಟ್ಟೆ ಹರಿದಿರ್ತಕ್ಕಂಥ ವಿಷಯ ಜಾಸ್ತಿ ಇದೆ. ಅದಿದೆ, ಅದು ಏನಿದೆ ಕಾನೂನು ಪ್ರಕಾರವಾಗಿ ಯಾರು ತಪ್ಪು ಮಾಡಿದ್ದಾರೆ, ಯಾರು ತಪ್ಪಿಸ್ತಿದ್ದಾರೆ, ಅದು ಅಲ್ಲೇ ಏನಾಗಿದೆ. ಅದು ಮುಂಚೆ ಕಂಟಿನ್ಯೂಸ್ 3 days ಕೇಸ್ ಆಗಿದೆ. ಅದು ಬ್ರದರ್, ಅದು 3 ದಿನ ಕೇಸ್ ಆಗಿದೆ, 3 ದಿನನೂ ಕೇಸ್ ರಿಜಿಸ್ಟರ್ ಆಗಿದೆ. ಅದ್ರ ಬಗ್ಗೆ ನಮ್ದು ಎರಡನೇ ಅಭಿಪ್ರಾಯನೇ ಇಲ್ಲ. ಅದು ತಪ್ಪಾಗಿದ್ರೆ ಯಾರು ತಪ್ಪಿದ್ದಾರೆ. ಬಟ್ ಇಲ್ಲಿ ಬಿಜೆಪಿ ವಿರುದ್ಧವಾಗಿ ಹೋಗ್ತಕ್ಕಂಥದ್ದು, ಆ ಹೆಣ್ಮಕ್ಳ ಪರವಾಗಿ ಮಾತನಾಡ್ತಕ್ಕಂಥದ್ದು ಈ ವಿಷಯದಲ್ಲಿ ಅದಕ್ಕೆ ನನ್ನ ಸಹಮತ ಇಲ್ಲ. ಬಟ್ ಡೆಫಿನೆಟ್ಲಿ ಅದು ಹಲ್ಲೆ ಮಾಡಿರ್ತಕ್ಕಂಥ ಪ್ರಕರಣದಲ್ಲಿ ಯಾರು ತಪ್ಪಿದ್ದಾರೆ, ರಿಜಿಸ್ಟರ್ ಅಂತೂ ಆಗಿದೆ ಕೇಸು. ಇನ್ನೇನ ಬೇರೆ ಕೇಸುಗಳು ಬಿಟ್ಟು ಹೋಗಿದ್ರೆ ನಾನೇ ಅಲ್ಲಿದ್ದೀನಿ, ನಾನು ಉಸ್ತುವಾರಿ ಸಚಿವನಿದ್ದೀನಿ, ಖಂಡಿತವಾಗ್ಲೂ ಬೇಕಿದ್ರೆ ನಾನು ಕಾನೂನು ಪ್ರಕಾರ ಮಾಡಿಸ್ಕೊಡ್ತೀನಿ. ಅದು ಅಲ್ಲ, ನಾನು ಬಳ್ಳಾರಿ ಜಿಲ್ಲೆವನೇ, ಅದಕ್ಕೆ ಈ ಗಲಾಟೆಗೆ ಸಹಮತ ಇಲ್ಲ. ಐ ಆಮ್ ಟೋಟಲಿ ಡಿಸ್ಅಗ್ರಿಂಗ್ ಟು ವಾಟ್ ಹಸ್ ಹ್ಯಾಪನ್. ಬಳ್ಳಾರಿಗಾಗ್ಲಿ ಕರ್ನಾಟಕಕ್ಕಾಗ್ಲಿ ಈ ತರದ್ ಆಗ್ಬಾರ್ದಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ. ಬಟ್ ಆದ್ರೂ ಸರ್ಕಾರ ಏನ್ ಕ್ರಮ ತಗೋಬೇಕು, ಮುಖ್ಯಮಂತ್ರಿಯವರು, ಹೋಮ್ ಮಿನಿಸ್ಟರ್ ಏನ್ ಕ್ರಮ ತಗೋಬೇಕು ತಗೊಂಡಾಗಿದೆ, ತಮಗೂ ಮಾಹಿತಿ ಇದೆ. ಇನ್ನು ಮುಂದೆ ಆಲ್ರೆಡಿ ಈ ವಿಡಿಯೋಸ್ಗಳೆಲ್ಲ ಅಪ್ಲೋಡ್ ಆಗಿ ಬರ್ತಾನೆ ಇದೆ. ಬಹಳಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತಾ ಇದ್ದೀವಿ. ಸರ್ಕಾರ ಖಂಡಿತವಾಗ್ಲೂ ಕಾನೂನು ಪ್ರಕಾರವಾಗಿ ಯಾರು ತಪ್ಪಿದ್ದಾರೆ ಅದನ್ನ ಬಂಧಿಸ್ತಕ್ಕಂಥದ್ದು, ಅವ್ರು ಕ್ರಮ ತಗೊಂತ ಕೆಲಸ ಮಾಡ್ತಾರೆ. ನನಗೆ ಮಾಹಿತಿ ಇಲ್ಲ. ಅದು ನನಗೆ 25 ಲಕ್ಷ ನಾನು ನೋಡಿಲ್ಲ. ನಾನು ನೋಡಿಲ್ಲ. ಅಲ್ಲ, ಎನಿಥಿಂಗ್ ಸಚ್ ಥಿಂಗ್ಸ್ ಡೆಫಿನೆಟ್ಲಿ ಐಟಿ ಅಂಡರ್ ಬರುತ್ತೆ. ನನಗೆ ಗೊತ್ತಿಲ್ಲ ಕ್ಯಾಶ್ ಕೊಟ್ಟಿರೋದು ಎಷ್ಟು ಕೊಟ್ಟಿದ್ರೆ ನನಗೆ ಮಾಹಿತಿ ಇಲ್ಲ ಅದ್ರ ಬಗ್ಗೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.